ಮಾಲಂಬಿ ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ 20ನೇ ವರ್ಷದ ಗೌರಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವ ಪ್ರಯುಕ್ತ ಗ್ರಾಮದ ಮಕ್ಕಳಿಗೆ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಗ್ರಾಮದ ಹಿರಿಯರಾದ ಬಾಚಯ್ಯ ಹಾಗೂ ಮಾದಪ್ಪ ಉದ್ಘಾಟಿಸಿದರು. ಬಾಚಯ್ಯ ಮಾತನಾಡಿ, ಇಂದು ಯುವ ಸಮೂಹ ನಮ್ಮ ಸಂಸ್ಕಾರ ಹಾಗೂ ಸಂಸ್ಕೃತಿ ಮರೆಯುತ್ತಿದ್ದಾರೆ. ಅಂತಹದರಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇರುವುದು ಶ್ಲಾಘನೀಯವೆಂದರು. ಚೆನ್ನಾಗಿ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ತುಂಬ ಹೃದಯದಿಂದ ಸಹಾಯವನ್ನು ಮಾಡಿ ಎಲ್ಲರೂ ಭಾಗಿಯಾಗಿದ್ರಿ. ಮಾದಪ್ಪ ಮಾತನಾಡಿ, ಇಂದು ಜಾತಿ ಧರ್ಮ ಅಂತ ಕಚ್ಚಾಡ್ತಾ ಇದ್ದೇವೆ. ನಾವು ಬರುವಾಗ ಏನನ್ನೂ ತಂದಿಲ್ಲ, ಹೋಗುವಾಗಲೂ ಏನನ್ನೂ ಕೊಂಡೊಯ್ಯುವುದಿಲ್ಲ. ಅಂತಹದರಲ್ಲಿ ದ್ವೇಷ ಅಸೂಯೆ ಏಕೆ? ನಾವೆಲ್ಲ ಮನುಜರು. ಒಗ್ಗಟ್ಟಿನಿಂದ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕರಿಸೋಣ ಎಂದರು. ಅಂದರೆ ಇದರಲ್ಲಿ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಕೂಡ ಮೊದಲು ಗಣೇಶ ಸ್ಥಾಪನೆ ಮಾಡಬೇಕು, ಆಮೇಲೆ ನಾವು ಪೂಜೆ ಮಾಡಬೇಕು. ವಿಘ್ನ ವಿನಾಶಕ ಅಂತ ಹೇಳ್ಬಿಟ್ಟು ಈ ಗಣಪತಿಗೆ ಹೇಳ್ತಾ ಇದ್ದಾರೆ. ಏಕದಂತ ಮಹಾಕಾಯಂ ಲಂಬೋದರ ಗಜಾನನಂ ವಿಘ್ನ ವಿನಾಶಕಂ ದೇವಂ ಪ್ರಣಾಮ್ಯಹಂ ಅಂತ ಹೇಳ್ಬಿಟ್ಟು ಇದೇ ಹೇಳ್ತಾರೆ. ವಿಘ್ನೇಶ್ವರನು ಸುಮಾರು ಇದರಲ್ಲಿ ಸಂಸ್ಕೃತದಲ್ಲಿ ಸುಮಾರು ರೀತಿಯಲ್ಲಿ ಆಗಿ ನಾವು ಅದನ್ನು ಭಜನೆ ಮಾಡ್ತೇವೆ. ಗಜಮುಖನೇ ಗಣಪತಿಯೇ ವಿಘ್ನ ವಿನಾಶಕ. ಪ್ರಮುಖರಾದ ಸುರೇಶ್ ಮಾತನಾಡಿ, ದೇವಾಲಯದ ಕೆಲಸ ಸುಲಭದ ಕೆಲಸವಲ್ಲ. ಒಂದು ಗೌರಿ ಗಣೇಶ ಪ್ರತಿಷ್ಠಾಪನೆ ಮಾಡಲು ಅನೇಕ ಖರ್ಚು ವೆಚ್ಚಗಳಿವೆ. ಸಮಿತಿಯವರು ಮನೆ ಬಾಗಿಲಿಗೆ ಬಂದಾಗ ಒಂದಷ್ಟು ಸಹಕಾರ ಮಾಡುವ ಮನಸ್ಥಿತಿ ಬರಬೇಕೆಂದರು. ಅಭಿನಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಕೇವಲ ಇದು 300 ರೂಪಾಯಿಗಳಿಂದ ಸ್ಥಾಪನೆಯಾದಂಥ ಗೌರಿ ಗಣೇಶ 3 ಲಕ್ಷವನ್ನು ತಲುಪುವ ಟಾರ್ಗೆಟನ್ನು ಹೊಂದಿದೆ. ಆದ್ದರಿಂದ ಈ ಗೌರಿ ಗಣೇಶಕ್ಕೆ ತಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರುವುದರಿಂದ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುವವರೆಗೂ ಇದೇ ರೀತಿ ಮುಂದೆ ಸಾಗಲಿ ಎಂದು ನಮ್ಮ ಈ ಗೌರಿ ಗಣೇಶದ ಕಾರ್ಯಕರ್ತರುಗಳು ಹಾಗೂ ನಮ್ಮ ಊರಿನ ಎಲ್ಲ ಸದಸ್ಯರುಗಳನ್ನು ನಾನು ಕೇಳಿ, ದಯವಿಟ್ಟು ನಮ್ಮ ಸುರೇಶ್ ಅವರು ಹೇಳಿದ್ರಲ್ಲ, ನಾವು ದೇವಸ್ಥಾನಗಳಿಗೆ ನಾವಾಗೇ ಹೋಗಬೇಕು, ಇನ್ನೊಬ್ಬರು ಕರಿಬಾರ್ದು ಅಂತ. ನಿಜವಾಗ್ಲೂ ಅದು. ಯಾಕೆಂದರೆ ನಾವು ಸುಮಾರು ಸಂಘ ಸಂಸ್ಥೆ ಮಳೆ ಮಲ್ಲೇಶ್ವರ ಇರ್ಬೋದು, ನಮ್ಮ ಊರಿನ ಗ್ರಾಮದ ಸುಮಾರು 7 ವರ್ಷ ನಾನು ಅಧ್ಯಕ್ಷರಾಗಿದ್ದೆ. ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಅನುಭವಿಸಿದ್ವಿ. ಯಾಕೆಂತಂದರೆ ಎಲ್ಲರಿಗೂ ಅದು ದೇವರು, ನಮಗೆ ನಿಮಗೆ ಅಂತಲ್ಲ, ಇಡೀ ಗ್ರಾಮಕ್ಕೆ ಸಂಬಂಧಪಟ್ಟ ದೇವತೆ. ಈಗ ಆಲ್ರೆಡಿ ನಾವು ಒಂದು ಗ್ರಾಮ ದೇವತೆ ಮಾಡ್ತಾ ಇದ್ದೀವಿ. ಅಲ್ಲೂ ಅಷ್ಟೇ ನಿಮಗೆ ಹಣದ ಕೊರತೆ ಇರೋದ್ರಿಂದ ಸುಮಾರು 80 ಭಾಗ ಕೆಲಸ ಆಗಿದ್ದು ಇನ್ನೊಂದು 20 ಭಾಗ ಕೆಲಸ ಬಾಕಿ ಇದೆ. ಅದು ಇನ್ನು ಮುಗಿಯ ಹಂತದಲ್ಲಿದೆ. ದಯವಿಟ್ಟು ಇದೇ ರೀತಿ ಮುಂದೆ ನಮ್ಮ ಗ್ರಾಮಸ್ಥರು ದೇವಸ್ಥಾನಗಳಿಗೆ ಮತ್ತು ಸರ್ವ ನಾವು ಜನಾಂಗ ಇರುವಂಥ ಇದು ಊರು, ಅವರು ಇವರು ಭೇದ ಭಾವಗಳನ್ನು ಮರೆತು ಎಲ್ಲರೂ ದೇವಸ್ಥಾನ ಅಂದಾಗ ಎಲ್ಲರ ಮನಸ್ಥಿತಿ ಒಂದೇ ಥರ ಇದ್ದು ಸಹಕಾರ ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಏನಾಗಿದೆ ಅಂದರೆ ಸ್ವಲ್ಪ ನಾವು ಪೂಜೆ ಹೇಳಿದ್ವಿ, ಆದರೆ ಈ ಮನೆಗೆ ಹೋಗಿ ಹೇಳಿಲ್ಲ. ನಾವು ಹೆಂಗೆ ಬರೋದು ನಿಮ್ಮ ಮಾಲಂಬಿ ವಿನಾಯಕ ಸೇವಾ ಸಮಿತಿಗೆ ನೀವು ಯಾರು ನಮಗೆ ಹೇಳಲಿಲ್ಲ, ನೀವು ಯಾಕೆ ಬರ್ತಾ ಇಲ್ಲ. ಆದರೆ ವಿನಾಯಕ ಸೇವಾ ಸಮಿತಿ ಅಂದರೆ ನಮ್ಮ ಮಾಲಂಬಿ ಊರಿದು ಎಲ್ಲರೂ ಇದ್ದೀವಿ, ಎಲ್ಲರಿಗೂ ಸೇರಿ ಮಾಡ್ತಾ ಇರೋದು. ಇದಕ್ಕೆ ಯಾರು ಬೇಜಾರು ಮಾಡ್ಕೊಂಡ್ರೆ ಏನಿಲ್ಲ, ಎಲ್ಲರೂ ಬರ್ಬೋದು, ದುಡ್ಡು ಕೊಟ್ಟು ಬರ್ಬೋದು, ಕೊಡದಿದ್ರು ಬರ್ಬೋದು. ಆದರೆ ಕೆಲವೊಂದು ನಾವು ಒಬ್ರು ಮನೆಗೆ ಪೂಜೆಗೆ ಹೇಳಕ್ ಹೋಗ್ತಾ ಇರ್ತೀವಿ, ಟಿವಿ ನೋಡ್ತಾ ಇರ್ತಾರೆ, ಕರೀತೀವಿ, ಬಾಗಿಲು ತಟ್ಟಿ ಬೆಲ್ ಮಾಡ್ತೀವಿ, ಪೇಪರ್ ಓದ್ತಾ ಇರ್ತಾರೆ, ಟಿವಿ ನೋಡ್ತಾ ಇರ್ತಾರೆ, ನಾವು ಹೋದ್ಮೇಲೆ ಬಾಗಿಲು ತೆಗೆದ್ಬಿಟ್ಟು ಹೊರಗಡೆ ನೋಡ್ತಾ ಇರ್ತಾರೆ. ಆ ಥರದ್ದು ಮಾಡಬೇಡಿ. ಯಾಕಂದ್ರೆ ಇದೊಂದು ದೇವ್ರ ಕೆಲಸ. ನಾವು ತುಂಬಾ ಶ್ರಮ ಪಟ್ಟಿದ್ದೀವಿ. 1 ತಿಂಗಳಿಂದ ಸತತ ಪ್ರಯತ್ನ ಪಟ್ಟು ಈ ಗಣಪತಿದು ಕೆಲಸ ಮಾಡ್ತಾರೆ. ನಾವು ರೈತರು ಇರ್ತಾರೆ, ಕೆಲವರು ಕೆಲ್ಸಕ್ಕೆ ಇರ್ತಾರೆ. ಆದರೆ ಇವತ್ತು ಗಣಪತಿ ನೆಪದಲ್ಲಿ ನೀವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಭಾರಿ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ರಿ. ಈ ಕಾರ್ಯಕ್ರಮ ನನಗಂತೂ ತುಂಬ ಸಂತೋಷದ ವಿಷಯ. ನಾನು ಸುನಿಲರು ಬಂದು ಕೇಳಿದ್ರು, ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ, ಒಂದು ಗೆಸ್ಟ್ ಆಗಿ ಕೂರಿ ಅಂತ. ನಾನು ಹೇಳಿದೆ, ನನಗೆ ಹುಷಾರಿಲ್ಲ, ನನಗೆ ಬರೋಕ್ಕಾಗೋದಿಲ್ಲ ಕಣ ಅಂತ ಹೇಳಿದಾಗ, ಇಲ್ಲ ನೀವು ದಯವಿಟ್ಟು ಒಂದು 5 ನಿಮಿಷ ಬಂದು ಹೋಗಿದ್ರು. ಈಗ ಇವತ್ತಿನ ಹುಡುಗರು ಭಾರಿ ಹುರುಪಿನಿಂದ ಭಾರಿ ಕೆಲಸವನ್ನ ಮಾಡಿದ್ದಾರೆ. ಈ ಕೆಲಸ ಇನ್ನೂ ಮುಂದುವರಿತಾ ಈ ಕಾರ್ಯಕ್ರಮ ಭಾರಿ ಯಶಸ್ವಿಯಾಗಿ ನಡೀಬೇಕು. ಆಲೂರು ಸಿದ್ದಾಪುರ ರೋಟರಿ ಕ್ಲಬ್ ಸದಸ್ಯ ವೆಂಕಟೇಶ್, ಕಾಫಿ ಬೆಳೆಗಾರ ಕುಮಾರಪ್ಪ, ಸೇವಾ ಸಮಿತಿ ಸದಸ್ಯ ಸುಂದರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.
ಮುಹೂರ್ತಗಳು ಆನಂದ